ಏನು ಹಿಂಗೆ ಆನ್ಸರ್ ಮಾಡ್ಬಿಟ್ರು. ಒಂದ್ ರೇಂಜಿಗೆ ಪರವಾಗಿಲ್ಲ. ಕ್ರೀಮ್ ಎಲ್ಲ ಎಷ್ಟು ನೀಟಾಗಿ ಹಚ್ಚಿದೀನಿ ಅಶ್ವಿನಿ. ಈಗ ನೋಡಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ. ಮಮ್ಮಿ ಮತ್ತೆ ಪಪ್ಪಿ ಇಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದಾರೆ ಹೇಳ್ಬೇಕು. ಅಯ್ಯೋ ಬೊಟ್ಟು ನೆಟ್ಟಿಗಿಟ್ಟಿಲ್ಲ ನಾನು. ಬಟ್ ಮೋಹಿತ ನಗ್ತಾಳೆ, ಮೂಡ್ಲು ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಆಗ್ಬಿಡ್ತಾನೆ. ನೀಟಾಗಿ ಮೇಕಪ್ ಯಾರು ಮಾಡಿದ್ದಾರೆ? ಸೊ ಓಟು ನನಗೆ ಬಿದ್ದಿದೆ. ಸೊ ವಿನ್ನರ್ ಬಂದು ಕಾಜಲ್ ಬೇಡ ಕಣ್ಗಿಟ್ಬಿಟ್ರೆ ಆಮೇಲೆ ನೀವು. ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಇವತ್ತೇನು ಅಡುಗೆ ಮಾಡ್ತಾ ಇಲ್ಲ ಅಥವಾ ಆಟ ಆಡೋಕ್ಕೂ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಆ್ಯಕ್ಚುಲಾಗಿ ಇವತ್ತು ಫನ್ ಗೇಮು. ಫನ್ ಅಂದರೆ ಸ್ವಲ್ಪ ಫನ್ನೂ ಇದೆ, ಸ್ವಲ್ಪ ಕಷ್ಟನೂ ಇದೆ. ನಾನು ಬಂದು ಏನು ಅಂದರೆ ಒಂದು ಗೇಮು ಆಡ್ಸೋಣ ಅಂತ ನಾನು ಅದಕ್ಕೆ ಇಬ್ಬರು ಸೇರಿ ಆಡೋಣ ಅಂದ್ಕೊಂಡಿದ್ವಿ. ಇದು ಗೇಮ್ ಅಲ್ಲ, ಮೇಕಪ್ ಚಾಲೆಂಜು. ಹೆಣ್ಮಕ್ಳು ಆಲ್ಮೋಸ್ಟ್ ನೀಟಾಗಿ ಮೇಕಪ್ ಮಾಡ್ಕೋತಾರೆ. ಆದರೆ ಏನು ಬ್ಲೈಂಡ್ ಫೋಲ್ಡು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀಟಾಗಿ ಮೇಕಪ್ ಮಾಡಬೇಕು. ಯಾರು ಫನ್ನಿಯಾಗಿ ಮಾಡ್ತಾರೆ ಅದು ಅವ್ರು ವಿನ್ನು ಅಂತ ಹೇಳೋಣ ಅಂದ್ಕೊಂಡೆ. ಬಟ್ ಆದರೆ ಬೇಕು ಅಂತಲೇ ಹಾಗೆ ಹೀಗೆ ಬೆಳೆದ್ಬಿಡ್ತಾರೆ, ಎಫರ್ಟ್ ಹಾಕಲ್ಲ. ಸೊ ಅದಕ್ಕೋಸ್ಕರ ಇವಾಗ ಯಾರು ಪರ್ಫೆಕ್ಟಾಗಿ ಬ್ಲೈಂಡ್ ಫೋಲ್ಡ್ ಇಟ್ಕೊಂಡು ಮೇಕಪ್ ಚೆನ್ನಾಗಿ ಮಾಡ್ತಾರೆ ಅವರು ವಿನ್ ಆಗ್ತಾರೆ. ವಿನ್ ಆದವ್ರಿಗೆ ಲಾಸ್ಟಲ್ಲಿ ಪ್ರೈಸ್ ಇರುತ್ತೆ, ಅದು ಸರ್ಪ್ರೈಸ್. ಸೊ ಇವಾಗ ನನ್ನ ಜೊತೆ ಯಾರು ಇರಲ್ಲ, ನಮ್ಮ ಅತ್ತಿಗೆ ನನ್ನ ಜೊತೆ ಆಡಕ್ಕೆ ರೆಡಿಯಾಗಿದ್ದಾರೆ. ರೆಡಿನಾ ಅದಕ್ಕೆ? ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ಅದಕ್ಕೆ? ನೋಡೋಣ, ಟ್ರೈ ಮಾಡೋಣ ಅಲ್ವಾ? ನಮ್ಮ ಚಾಲೆಂಜು ಅಂತ ಬಂದ್ಬಿಟ್ರೆ ಫುಲ್ಲು ಸ್ಪೋರ್ಟಿವ್ ಆಗಿಬಿಡ್ತಾರೆ. ಸರಿ, ನಮ್ಮ ಅತ್ತಿಗೆ ಚಾಲೆಂಜ್ ತೊಗೊಂಡಿದ್ದಾರೆ. ಸೊ ಇವಾಗ ನಮ್ಮ ಅತ್ತಿಗೆ ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡು ಮೇಕಪ್ ಮಾಡ್ತಾರೆ. ಬನ್ನಿ ಗೇಮ್ ಸ್ಟಾರ್ಟ್ ಮಾಡೋಣ. ನಮ್ಮ ಅತ್ತಿಗೆ ನೋಡಿ ಎಷ್ಟು ರೆಡಿ ಆಗ್ತಾ ಇದ್ದಾರೆ ಅಂತ. ಸೊ ನಾನು ಇದನ್ನ ಕಟ್ಬಿಡ್ತೀನಿ ಅವ್ರಿಗೆ. ಕಟ್ಬಿಟ್ಟು ಬನ್ನಿ ಅದಕ್ಕೆ ಇಲ್ಲಿ ಕುತ್ಕೊಳ್ಳಿ. ನಾನು ಒಂದೊಂದೇ ಪ್ರಾಡಕ್ಟ್ ಕೊಡ್ತೀನಿ, ಏನು ಅಂತಲೂ ಹೇಳ್ತೀನಿ. ಬಟ್ ನೀವು ಅದನ್ನು ನೀಟಾಗಿ ಅಪ್ಲೈ ಮಾಡಬೇಕಷ್ಟೆ. ಸೊ ಕಟ್ತಾ ಇದ್ದೀನಿ. ಕಾಣಿಸ್ತಾ ಇಲ್ಲ ಏನೂ. ಕಣ್ಣು ಮುಚ್ಕೊಂಡು ಮಾಡ್ಬೋದು ಇಬ್ರು, ಬಟ್ ಆದರೂ ಇರಲಿ ಅಂತ ಅಂದ್ಬಿಟ್ಟು ಈಗ ನಮ್ಮ ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅದಕ್ಕೆ ಫಸ್ಟು ಏನು ಹಚ್ಚಬೇಕು ನನಗೆ ಅಂದರೆ ಕ್ರೀಮು. ಮೈಕೈಲ್ಲ ಇಲ್ಲೇ ಇದೆ ಅದಕ್ಕೆ ಹಗ್ಲ ಆರಾಮಾಗಿ ಸಿಗುತ್ತೆ, ನಿಮ್ಮ ಕೈ ತುಂಬ ಸಿಗುತ್ತೆ. ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ಅವ್ರ ಮಗಳಿಗೆ ಮೇಕಪ್ ಮಾಡಿ ದಿನ ಬೆಳಗ್ಗೆ ಅಭ್ಯಾಸ ಇದೆ. ನೀಟಾಗಿ ಮೋಯ್ತಂಗೆ ಹೆಂಗೆ ಸವರ್ತಾರೆ ಹಂಗೆ ಸವರ್ತಿದ್ದಾರೆ. ಇಲ್ಲೆಲ್ಲ ಹಾಕ್ಬೇಕಲ್ಲ. ಅಮ್ಮ ಅಲ್ಲಿ ಹಾಕ್ಬೇಡ ಇಲ್ಲಿ ಹಾಕ್ಬೇಡ ಅಂತಾಳೆ. ಹಾಂ, ನೆಕ್ಸ್ಟು ಮುಖ ಕೊಡೋಶಿನಿ ವೇಸ್ಟ್ ಮಾಡಬಾರ್ದು ಅಂತ. ವೇಸ್ಟ್ ಮಾಡಬಾರ್ದ ಎದ್ದಿಟ್ಕೊಬಿಟ್ರು. ನೋಡಿದ್ರಾ ಕಾಂಪಿಟೇಷನ್ ಎಷ್ಟು ಸೀರಿಯಸ್ ಆಗಿ ತೊಗೋತಿದ್ದಾರೆ. ಅವಾಗ ಕನ್ನಡ ಇಟ್ಕೊಂಡು ನೋಡ್ಕೋತಾ ಇರು. ಬೇಡ ಫೈನಲಾಗಿ ನೋಡ್ಕೊತೀನಿ. ಹೌದಾ? ಅದಕ್ಕೆ ಸುಂದರವಾದಂಥ ಅವ್ರ ಮಗಳ ಥರ ರೆಡಿ ಮಾಡ್ತಾರ, ಹೆಂಗೆ ಮಾಡ್ತಾರೆ ನೋಡೋಣ ಅಂತ. ನೀಟಾಗಿ ಹಾಕಿದಾರ ಆಗಿದೆ ಅಂತ ಅನ್ಕೊತಿದ್ದಾರೆ. ನೋಡೋಣ. ಇಷ್ಟೊತ್ತವರೆಗೂ ಅದನ್ನು ನೀಟಾಗಿ ಹಿಂಗೆ ಉಜ್ಜಿ ಮಾಡಿದ್ದೀನಿ. ಪೌಡ್ರು ಸ್ವಲ್ಪ ಹುಷಾರಕ್ಕೆ. ನಮ್ಮ ಮಕ್ಕಳು ಬಂದರು, ಜಡ್ಜಸ್ ಅವರೇ, ಬಟ್ ಅದ್ರ ಆಡಕ್ಕೆ ಹೋಗಿದ್ರು. ಹೋಯ್ತಾ ಬಂದಿದ ತಕ್ಷಣ ರಿಯಾಕ್ಷನ್ ಕೊಡ್ತಾಳೆ. ಮಕ್ಕಳಿದ್ದಿದ್ರೆ ಅಂದಿರೋರು ಸಾಕು. ಐಬ್ರೋ ಪೆನ್ಸಿಲ್ ಅದಕ್ಕೆ ಇದು. ಓಕೆ, ನೋಡಿ ಚೆನ್ನಾಗಿ ಮಾಡಿದಾರಾ? ನಾನು ನೋಡ್ಕೋತಿಲ್ಲ, ಯಾಕಂದರೆ ಫೈನಲಾಗಿ ನೋಡಿಕೊಂಡ್ರೆ ಆವಾಗ ಬರುತ್ತೆ. ಈಗ ಬಿಗ್ ಟಾಸ್ಕ್ ನಮ್ಮ ಅತ್ತಿಗೆಗೆ. ಅದಕ್ಕೆ ಐಬ್ರೋ ಪೆನ್ ಕೊಡ್ಲಾ ಇಲ್ಲ ಏನು ಕೊಡಲಿ? ಐಲೈನರ್ ಬೇಡ, ಕಾಜಲ್ ಕೊಡು. ಕಾಜಲ್ ಬೇಡ ಕಣ್ಗಿಟ್ಬಿಟ್ರೆ ಆಮೇಲೆ ನೀವು. ಇಲ್ಲ, ನೀಟಾಗಿ ಬೇಡ, ಐಲೈನರೇ ಹಾಕಿ ಕಣ್ಣು ಮುಚ್ಕೊಂಡಿರ್ತೀನಿ. ಹೌದಾ? ಇದು ಪೆನ್ ಅಲ್ಲ, ಲಿಕ್ವಿಡ್. ಓಪನ್ ಇದೆ. ಕಣ್ಣು ಮುಚ್ಚಿದ್ದೀನಿ. ಇವಾಗ ಕಣ್ಣು ಮುಚ್ಚಿರ್ತೀನಿ. ಚೆನ್ನಾಗಿ ಬರೋದ್ರಿ ಅದಕ್ಕೆ ಸಾಕತ್ತು. ಈಗ ನನಗೆ ನಾನು ನೋಡ್ಕೊಳೋದಕ್ಕೆ ಖುಷಿ ಆಗ್ತದೆ. ಓಕೆ, ಇರಲಿ ನೋಡೋಣ. ಒಂದು ರೇಂಜಿಗೆ ಸೂಪರಾಗಿ ಮಾಡಿದ್ದೀರಾ ಅದಕ್ಕೆ. ನೋಡಿ ಅದಕ್ಕೆ ಚೆನ್ನಾಗಿದೆ. ಐಲೈನರ್ ಬೇಡ ಅಂದೆ, ಲಿಪ್ಸ್ಟಿಕ್ ಕೊಡು. ಸೊ ನೆಕ್ಸ್ಟ್ ಲಿಪ್ಸ್ಟಿಕ್ ಹಚ್ಚೋದು ತುಂಬ ಕಷ್ಟ. ತುಟಿ ಇಲ್ಲ ನನಗೆ. ಮುಚ್ಚಂಗೆ ಪೂರ್ತಿ ಮುಚ್ಚ. ಬೊಟ್ಟಕ್ಕೆ ಕಷ್ಟಪಟ್ಟಿಲ್ಲ, ಸ್ಟಿಕ್ಕರ್ ಪ್ಯಾಕೆಟ್ ತಂದಿದ್ದೀನಿ. ಸೊ ಸ್ಟಿಕ್ಕರು ಇದೊಂದು ಇದೆ. ಈಗ ನಮ್ಮ ಅತ್ತಿಗೆ ನನ್ನ ನೋಡಿ ಫುಲ್ ಖುಷಿಯಾಗಿ ಹೋಗ್ತಾರೆ.
ಮುಖ ಇಲ್ಲೇ ಇದೆ ಇಲ್ಲೇ ಇದೆ. ಇದೊಂದೇ ಕರೆಕ್ಟಾಗಿ ಇಡ್ತಾ ಇರೋದು ಅಂತ ಹ್ಮ್ ಒಂದು ದೃಷ್ಟಿ ಪಟ್ಟಿಡ್ಲ. ಈಗ ನೋಡಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ. ನೀನ್ ಕನ್ನಡಿ ಎತ್ಕೋ. ನಾನು ಕನ್ನಡಿ ಎತ್ಕೊಂತೀನಿ, 1 ನಿಮಿಷ ಕನ್ನಡಿ ಎತ್ಕೊಂಡ್ ಬರ್ತೀನಿ. ತೆಗಿತಾರೆ. ಸೊ ಇಬ್ರು ರೆಡಿ 1 2 3 ಸ್ಟಾರ್ಟ್. ಒಂದ್ ರೇಂಜ್ ಪರವಾಗಿಲ್ಲ. ಕ್ರೀಮ್ ಎಲ್ಲ ಎಷ್ಟು ನೀಟಾಗಿ ಹಚ್ಚಿದೀನಿ. ಹೇಳಿ ನೋಡಿ, ನಮ್ಮ ಅದಕ್ಕೆ ಈ ತರ ಮೇಕಪ್ ಮಾಡಿಲ್ಲ. ಇದು ಐಲೈನರ್ ಒಂದ್ ನೀಟಾಗಿ ಇಟ್ಟಿಲ್ಲ. ಹಾ, ಇದು ಕೈಯಲ್ಲಿ ಇದ್ದಿದ್ದೆಲ್ಲ ಲಿಪ್ಸ್ಟಿಕ್ ಎಲ್ಲ ನೀಟಾಗಿ ಹೋಗೈತೆ. ಇಲ್ಲೊಂದ್ ಚೂರ್ ಬಿಟ್ರೆ ನೋಡಿ. ಐಬ್ರೋನು ಪರವಾಗಿಲ್ಲ ಅಶ್ವಿನಿ, ಎಲ್ಲ ಚೆನ್ನಾಗಿ ಬರ್ಬಿಟ್ಟಿದೀನಿ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀನಾ? ಐಲೈನರ್ ಇಲ್ಲ ಅಂದಿದ್ರೆ ಚೆನ್ನಾಗೇ ಇರೋದು. ಕಮೆಂಟ್ ಮಾಡಿ. ನೆಕ್ಸ್ಟ್ ಈಗ ನನ್ ಸರ್ದಿ. ನೆಕ್ಸ್ಟ್ ಯಾರು ಬರ್ತೀರಾ ಮೇಕಪ್ ಮಾಡಿಸ್ಕೊಳಕ್ಕೆ? ನೋಡಿ ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನೀವು ಮೋಹಿತಂಗ್ ಮೇಕಪ್ ಮಾಡಿರೋದು ಮೊಗ್ಗಿನ ಜಡೆದಲ್ಲಿ ನೋಡಿರ್ತೀರಾ. ಅವ್ರ ಮಗಳನ್ನ ಹಂಗ್ ರೆಡಿ ಮಾಡ್ಬಿಟ್ಟು ಚೆನ್ನಾಗಿ ನನ್ನ ಹಿಂಗ್ ರೆಡಿ ಮಾಡಿ. ಇಲ್ಲ ಅಶ್ವಿನಿ, ಚೆನ್ನಾಗೇ ಮಾಡಿದೆ. ಬಟ್ ನೀನು ಐಲೈನರ್ ನಾನು ಹಾಕಲ್ಲ ಅಂದೆ. ಕಾಜಲ್ ಕೊಟ್ಟಿದ್ರೆ ಹಿಂಗ್ ನೀಟಾಗಿ ಹಿಂಗ್ ಬಿಡ್ತಾ ಇದ್ದೆ. ನನಗೆ ಐಲೈನರ್ಗೆ ನನ್ನ ಕಾಜಲ್ ಕಣ್ಣು ಒಳಗಡೆಗೆ ಹಾಕ್ಬಿಡ್ತಾರೆ ಅಂತಾನೆ ಭಯ ಬಿದ್ದು ಬೇಡ ಅಂದೆ. ಸೊ ಐಲೈನರ್ ಓಕೆ, ಐಲೈನರ್ ಕಣ್ಣು ಮುಚ್ಕೊಂಡಿದ್ನಲ್ಲ. ಸೊ ಏನ್ ಅಷ್ಟು ಕೆಟ್ಟದಾಗ ಏನ್ ಮಾಡಿಲ್ಲ, ಒಂದ್ ರೇಂಜ್ ಅಲ್ಲಿ ಐತೆ ನೋಡು. ಕ್ರೀಮ್ ನ ನೀಟಾಗಿ ಬ್ಲೆಂಡ್ ಮಾಡಿದೀನಿ. ಪೌಡರ್ ನೀಟಾಗಿ ಹಚ್ಚಿದೀನಿ. ಐಬ್ರೋ ಎಲ್ಲ ನೀಟಾಗಿ ಫಿಲ್ ಮಾಡಿದೀನಿ. ನನ್ನ ಈ ಬ್ಯೂಟಿಫುಲ್ ಫೇಸ್ ನ ತೆಗೆದ್ ಬಿಡ್ತೀನಿ. ನೋಡಿ ಹಿಂಗಿದೀನಿ. ನೆಕ್ಸ್ಟ್ ಫೋಟೋ ತೆಕ್ಕೊಳಕಿರ್ಲಿ ಬಿಡು, ಮಕ್ಳಿಗೆ ತೋರ್ಸೋಣ ಅಂತ ಅನ್ಕೊಂಡೆ. ಬಟ್ ವಿಡಿಯೋ ಪೂರ್ತಿ ಹಿಂಗೆ ಇರ್ಲ ಅದಕ್ಕೆ ಇರು, ಪರವಾಗಿಲ್ಲ. ಇಲ್ಲ ಪರವಾಗಿಲ್ವಾ? ಸೊ ಇಬ್ರು ಲಾಸ್ಟ್ ಅಲ್ಲಿ ಯಾರು ವಿನ್ನರ್ ಅಂತ ಮಕ್ಕಳನ್ನ ಕೇಳ್ಬೇಕಲ್ವಾ? ಸೊ ಅದಕ್ಕೋಸ್ಕರ ನಾನು ಈ ಸುಂದರವಾದ ಮುಖನ ಹಾಗೆ ಇಟ್ಕೊಂಡಿರ್ತೀನಿ. ನಾನೇ ಕಟ್ಕೊತಾ ಇದ್ದೀನಿ. ನಾನು ಫುಲ್ಲು ಡಿಪೆಂಡ್ ಏನಾಗಿಲ್ಲ. ಫುಲ್ ನಾನೇ ಓನಾಗಿ ಮಾಡ್ತಾ ಇದ್ದೀನಿ. ಬಟ್ ಆದರೆ ಕ್ರೀಮ್ಗಳೆಲ್ಲ ನಮ್ಮ ಅದಕ್ಕೆ ಹತ್ರನೇ ಇಸ್ಕೋತೀನಿ. ಅದಕ್ಕೆ ಫಸ್ಟ್ ಎಲ್ಲದಕ್ಕೆ ನಿಮ್ಮ ಮುಖ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಮಾಡಷ್ಟು ಮಗು ಮುಖ ಥರ ಕಾಣಿಸ್ತಾ ಐತಾ, ದಪ್ಪ ಕಾಣಿಸ್ತಾ ಇದೆ ಅಶ್ವಿನಿ? ನನಗೇನು ಕಾಣಿಸ್ತಾ ಇಲ್ಲ ಅದಕ್ಕೆ. ನನ್ನ ಮಗನ ಮುಖನೂ ಚಿಕ್ಕದು ಪುಟ್ಟದಾಗಿದೆ. ಸೊ ಹಂಗೆ ಇದೆ. ಆದರೆ ಹಿಂಗೆ ಚಿಕ್ಕದಾಗಿದ್ರೆ ಮೇಕಪ್ ಮಾಡೋಕ್ಕಾಗಲ್ಲ. ಅಗ್ಲ ಇರಬೇಕು, ನನ್ನ ಮುಖ ಥರ ದೊಡ್ಡದಾಗಿರಬೇಕು. ನಂದೇನು ದೊಡ್ಡದೇ. ನೆಕ್ಸ್ಟ್ ನಮ್ಮ ಅದಕ್ಕೆ ಪ್ರಾಡಕ್ಟ್ ನನಗೆ ಗೊತ್ತು, ನಾನೇ ಎತ್ಕೋತೀನಿ ನೋಡಿ. ನಾನು ಹಂಗೆ ಹಿಂಗೆ ಕಂಡು ಹಿಡಿದ್ಬಿಡ್ತೀನಿ. ಅದೇ ಗೊತ್ತಿಲ್ಲ ಅಷ್ಟೇ. ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ತುಂಬ ನೀಟಾಗಿ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ನನಗೆ. ಪೌಡ್ರ್ ಎಲ್ಲ ಹಾಕೋದು ಈಸಿ, ಐಲೈನರೇ ಕಷ್ಟ. ನಾನು ಹಂಗೂ ಮಾರ್ಕರ್ ಐಲೈನರ್ ಇತ್ತು, ಪೆನ್ ಥರ, ಅದನ್ನ ಕೊಡೋಣ ಅಂದ್ಕೊಂಡೆ. ಬಟ್ ಆದರೆ ಮಜಾ ಇರಲ್ಲ. ಅದು ಸ್ವಲ್ಪ ಲೀಕೇಜ್ ಆಗಿದೆ, ಅದು ಬಿದ್ದೋಗಿದೆ. ನಮ್ಮ ಮಕ್ಕಳು ಬಿಡಿಸ್ಬಿಟ್ಟಿದ್ದಾರೆ. ಏನಿಟ್ಟರು ಬಿಡಲ್ಲ ನಮ್ಮ ಮಕ್ಕಳು. ಎಲ್ಲತ್ತೀನಿ ಮುಖ ಬಿಗ್ ಟಾಸ್ಕ್. ಐಲೈನರ್ ನಮ್ಮ ಅದಕ್ಕೆ ಐಬ್ರೋ ಹುಡ್ಕೋದೇ ಕಷ್ಟ. ಓಕೆ, ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಕೈ ಕೊಟ್ಟಿದ್ದೀರಾ? ಹಾಕಿದ್ದೀನಿ ಅನಿಸುತ್ತೆ. ನಾನು ಕೆಲಸ ಮಾಡ್ತೀನಿ ರೀ, ಐಡಿಯಾ ಯೂಸ್ ಮಾಡ್ತೀನಿ. ವಿನ್ ಆಗಬೇಕು ಅಂದರೆ ಈ ಥರ ಎಲ್ಲ ಟ್ಯಾಲೆಂಟ್ ಯೂಸ್ ಮಾಡಬೇಕು. ಫಸ್ಟ್ ಸುಮ್ಮನೆ ಹೋಗ್ಬಾರ್ದು. ಹಾಂ, ಸೊ ಈಗ ಫೈನಲ್ ಟಚ್ ಬೊಟ್ಟು. ಏನಿಲ್ಲ, ಮೂಗಿನ ನೇರಕ್ಕೆ ಕರೆಕ್ಟಾಗಿ ತೊಗೊಂಡೋಗಿ ಹಿಂಗೆ ಇಟ್ಟರೆ ಆಗೋಯ್ತು. ಸೊ ಮಿರರ್ ಇದೆ. ಸೊ ನಾನು ರೆಡಿ ನಮ್ಮ ಅತ್ತಿಗೆನ ನೋಡೋದಕ್ಕೆ. ನೀನು ತೆಗಿ, ನಾನು ನೋಡ್ತೀನಿ. ರೆಡಿ 1 2 3. ಲಿಪ್ಸ್ಟಿಕ್ ಮಾತ್ರ ಕರೆಕ್ಟಾಗಿ ಹಚ್ಚಿದ್ದೀನಿ. ಇನ್ನೆಲ್ಲ ಕೆಡ್ಸಿದ್ದೀನಿ. ನಮ್ಮ ಅದಕ್ಕೆ ಇಷ್ಟು ಐಬ್ರೋ ಬರ್ಕೊಡೋದು ಇಲ್ಲ. ಹೆಂಗೆ ಮಾಡಿಟ್ಟಿದ್ದೀನಲ್ಲ ಅದಕ್ಕೆ. ಸೊ ನೋಡಿ, ಇಬ್ಬರಲ್ಲಿ ಯಾರು ಚೆನ್ನಾಗಿ ಅಯ್ಯೋ ಬೊಟ್ಟು ನೆಟ್ಟಿಗಿಟ್ಟಿಲ್ಲ ನಾನು. ಬೊಟ್ಟಾರು ನಾನು ಮೂಗಿನ ನೇರಕ್ಕೆ ಇಟ್ಟರೆ ಸಾಕು ಅಂದ್ಕೊಂಡು ಮೂಗಿನ ನೇರಕ್ಕೆ. ನಿಮ್ಮ ಮೂಗು ಸೊಟ್ಟ ಇದೆ ಅದಕ್ಕೆ. ಹೌದಾ? ಆ್ಯಕ್ಚುಲಾಗಿ ನನ್ನ ಮೂಗು ಸೊಟ್ಟ ಇದೆ ಇಲ್ಲಿ ನೋಡಿ, ಹಿಂಗೆ ಕ್ರಾಸ್ ಆಗಿ ನೋಡು. ಓಕೆ, ಚೆನ್ನಾಗಿ ಮಾಡಿದ್ದೀನಿ. ಯಾವಾಗೂ ಚೆನ್ನಾಗಿ ರೆಡಿ ಆಗಬಾರ್ದು, ಹಿಂಗೂ ಒಂದೊಂದ್ಸರಿ ರೆಡಿ ಆಗಬೇಕು. ಸೊ 1 to 10 ಮಕ್ಕಳು ಮೇಕಪ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಮಾಡೋರು ತುಂಬಾ ಚೆನ್ನಾಗಿ ಮಾಡ್ಕೊತಾರೆ. ಬಟ್ ನಮಗೆಲ್ಲ ಅಷ್ಟೊಂದು ಬರಲ್ಲ. ಒಂದು ರೇಂಜ್ಗೆ ಅಷ್ಟೇ ಆಗೋದು. ನಾವು ನೋಡಿದಿರಲ್ಲ ನೀವೇನೆ ವಿಡಿಯೋದೆಲ್ಲ. ಸಿಂಪಲ್ ಆಗಿ ರೆಡಿ ಆಗಿರ್ತೀವಿ, ಏನು ಜಾಸ್ತಿ ರೆಡಿ ಆಗೋಕೆ ಹೋಗಲ್ಲ.
ಸೊ ಇವಾಗ ನಮ್ಮಿಬ್ರು ಮೇಕಪ್ಗೆ 1 to 10 ರೇಟ್ ಮಾಡಿ ಯಾರು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನಮ್ಮ ಮಕ್ಕಳಿಗೆ ಸರ್ಪ್ರೈಸ್ ಕೊಡ್ತೀವಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಮತ್ತು ಅವ್ರ ಡಿಶನ್ನು ತಿಳ್ಕೊಂತೀರಿ ಯಾರು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅಂತ. ಸೊ ನಮ್ಮ ಮಕ್ಳು ಆಟ ಆಡಕ್ ಹೋಗಿದ್ದಾರೆ, ಇಲ್ಲಾಂದ್ರೆ ಇಷ್ಟು ಮಾಡಕ್ಕೂ ಬಿಡ್ತಿರಲಿಲ್ಲ, ಇನ್ನ ಕನ್ಫ್ಯೂಸ್ ನಾನ್ ಮಾಡ್ತೀನಿ ಅಂದ್ಬಿಟ್ಟು ಇಬ್ರು ಬುದ್ಧವರಲ್ಲ ಮೂಡ್ಲು ಮತ್ತೆ ಮೋಹಿತ ಇಬ್ರು ನಾನು ಅಂದ್ಬಿಡೋರು. ಸೊ ಅದಕ್ಕೆ ಈಗ ಅವ್ರ 3 ಜನ ಕರ್ಕೊಂಬರ್ತೀರಿ, ಯಾರು ಚೆನ್ನಾಗಿದ್ದಾರೆ ಅವ್ರನ್ನೇ ಕೇಳೋಣ. ಅದಕ್ಕೆ ನಮ್ಮ ಮಕ್ಕಳು ಆಟ ಆಡೋಕೆ ಹೋಗಿದ್ದಾರೆ. ಸೊ ನಾನು ತೆಗಿಯೋಣ ಅಂತ ಅನ್ನಿಸ್ತಿದೆ, ಬಟ್ ಆದ್ರೂ ಇರ್ಲಿ. ನಮ್ಮ ಮಕ್ಕಳು ಆಟ ಆಡೋಕೆ ಹೋಗಿದ್ದಾರೆ, ಅವ್ರನ್ನ ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅವ್ರ ರಿಯಾಕ್ಷನ್ಗೋಸ್ಕರ ಇಬ್ರು ಹಂಗೆ ರಿಯಾಕ್ಷನ್ಗೆ ನಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಪಡ್ತಾರೆ ನೋಡ್ಕೊಳ್ಳಿ. ಇವಾಗ ಖುಷಿ ಪಡ್ತಾರೆ, ಅಮ್ಮ ಏನಿದು ಅಂತಾರೆ. ಮೋಹಿತ ನಗ್ತಾಳೆ, ಮೂಡ್ಲು ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗ್ಬಿಡ್ತಾನೆ. ಅಮ್ಮ ಏನಿದು ಯಾಕೆ ಹಿಂಗೆ ಅಂತ ಅವನು ಶುರು ಮಾಡ್ತಾನೆ. ಬುದ್ಧ ಅಂತ ಏನು ಕೇಳಲ್ಲ, ನೀವೇನಾರ ಮಾಡ್ಕೊಳ್ಳಿ ನಂಗೇನ ಬೇಕು ಅಂತ ಹೋಯ್ತಾ ಇರ್ತಾನೆ ಅವನು. ನಮ್ಮ ಮಕ್ಕಳು ಬಂದ್ರು, ಇನ್ನೊಬ್ಬ ಅವನು ಕರ್ಕೊಂಡ್ ಬರ್ತಾ ಇದ್ದಾರೆ, ಅವ್ನು ನಿಧಾನ ಬರೋದು. ಸೊ ಈಗ ಮೋಹಿತ, ಮಮ್ಮಿ ಮತ್ತೆ ಪಪ್ಪಿ ಇಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೇಳ್ಬೇಕು. ಏನ್ ಹಿಂಗ ಆನ್ಸರ್ ಮಾಡ್ಬಿಟ್ರು. ಅಂದ್ರೆ ನೀಟಾಗಿ ಮೇಕಪ್ ಯಾರು ಮಾಡಿದ್ದಾರೆ? ಯಾರ್ ಮೇಕಪ್ ಚೆನ್ನಾಗೈತೆ? ಸರಿ ಬುದ್ಧ, ಯಾರು ಚೆನ್ನಾಗಿದ್ದಾರೆ? ಅಮ್ಮ ಚೆನ್ನಾಗಿದ್ಯಾ, ನಾನ್ ಚೆನ್ನಾಗಿದ್ದೀನಾ? ಬಾಬು ಚೆನ್ನಾಗಿದೆ ಅಂತ ಅವನೇ. ಕೇಳಿಸ್ಬಿಡ್ತು ಮೈಕಲ್ಲಿ. ಅಪ್ಪ ಯಾರು ಚೆನ್ನಾಗೈತೆ? ಅಮ್ಮ ನೋಡು. ಅವನಿನ್ನ ನೋಡಿಲ್ಲ, ಅಮ್ಮ ಮುಖ ನೋಡಿಲ್ಲ ಅವನು. ಇಲ್ಲಡ, ಸರಿ ಬಿಡಿ, ಅವನಿಗೆ ಗೊತ್ತಾಗಲ್ಲ. ಸೊ ಇಬ್ರು ಮೋಹಿತ ಮೂಡ್ಲು ಯಾರು ಚೆನ್ನಾಗಿದ್ದಾರೆ? ಅತ್ತೆ ಮುಖ ನೋಡು. ಅತ್ತೆಗೆ ಮೇಕಪ್ ಚೆನ್ನಾಗಿದ್ಯಾ, ಅಮ್ಮ ಮೇಕಪ್ ಚೆನ್ನಾಗಿದ್ಯಾ? ಸೊ ಓಟು ನನಗೆ ಬಿದ್ದಿದೆ. ಸೊ ವಿನ್ನರ್ ಬಂದು ಅತ್ಗೆ. ಸೊ ನಾನು ಈ ಗೇಮ್ ಚಾಲೆಂಜಲ್ಲಿ ಸೋತಿದ್ದೀನಿ. ಪ್ರೈಸ್ ಏನು ಇಲ್ಲ, ಜಸ್ಟ್ ಫನ್ ಅಷ್ಟೇ. ನಾನು ಪ್ರೈಸ್ ಎಲ್ಲ ಏನು ಕೊಡಲ್ಲ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್ ಮಾಡು ಮಗ್ನೆ.